ಇನ್ನು ಮಣ್ಣು ತೆರವು ಕಾರ್ಯಾಚರಣೆಗೆ ಈಗ ಮಳೆ ಕೂಡ ಅಡ್ಡಿ ಆಗ್ತಾ ಇದೆ. ಅಂಕೋಲಾ ತಾಲೂಕಿನಲ್ಲಿ ಮತ್ತೆ ಮಳೆ ಆರ್ಭಟ ಜಾಸ್ತಿ ಆಗಿದೆ. ಈಗ ನಿನ್ನೆ ಸಂಜೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದಂತಹ ವರುಣ, ಸೊ ಹಾಗಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಆದರೆ ಈಗ ಮತ್ತೆ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದನೇ ಮಳೆ ಜಿಟಿ 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 ಮಳೆ ಸುರಿತಾನೇ ಇದೆ. ಗುಡ್ಡದ ಮೇಲಿನ ಪೂರ್ತಿ ನೀರು ಕೆಳಗೆ ಹರಿದು ಬರ್ತಾ ಇದೆ. ಗುಡ್ಡ ಕುಸಿದ ಸ್ಥಳದಿಂದಲೇ ನೀರು ಹರಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಮಣ್ಣು ತೆರವು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಲ್ಲೊಂದು ರೀತಿ ಹಳ್ಳ ಆಗ್ಬಿಡ್ತಾ ಇದೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಗುಡ್ಡದ ಮೇಲಿಂದ ನೀರು ಕೂಡ ಹರಿದು ಬರ್ತಾ ಇದೆ. ಸೊ ಹಾಗಾಗಿ ಆ ಮಣ್ಣನ್ನು ಸ್ವಲ್ಪ ತೆರವುಗೊಳಿಸೋದಕ್ಕೆ ಈಗ ಸಮಸ್ಯೆ ಆಗ್ತಾ ಇದೆ. ಮೃತದೇಹ ಶೋಧ ಮಾಡೋದಕ್ಕೆ ಅಡ್ಡಿ ಆಗ್ತಾ ಇದೆ. ಆದರೂ ಅದನ್ನು ಲೆಕ್ಕಿಸದೆ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಒಂದು ಕಡೆ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆ ಗುಡ್ಡದ ಮೇಲಿಂದ ಹರಿದು ಬರ್ತಾ ಇರುವಂತಹ ನೀರು. ಸ್ಥಳದಿಂದ ನಾವು ಪ್ರತಿನಿಧಿ ಸೂರಜ್ ಮಾಹಿತಿ ನೀಡಿದ್ದಾರೆ. ನೋಡಿ, ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿಯ ನಿನ್ನೆ ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತ ಆಗಿರುವಂತಹ ರಸ್ತೆಯ ಮೇಲಿನ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯ ಇವತ್ತು ಬೆಳಗ್ಗೆಯಿಂದ ಭರದಿಂದ ಸಾಗಿದೆ. ಅದಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಬೆಳಗ್ಗೆಯಿಂದನೂ ಸಹಿತ ಮಣ್ಣನ್ನು ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಆದರೆ ಮಳೆ ಬಿಟ್ಟು ಬಿಟ್ಟು ಸುರಿತಾ ಇದೆ. ಆ ಹಿನ್ನೆಲೆಯಲ್ಲಿ ನೀರು ಪೂರ್ತಿಯಾಗಿ ಹಳ್ಳದಂತೆ ನೀರು ತುಂಬಿಕೊಂಡಿದೆ. ಈಗ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ. ಯಾಕಂದರೆ ಪೂರ್ತಿ ನಿಂತ ನೀರಿನಲ್ಲಿಯೇ ಅವರು ಕಾರ್ಯಾಚರಣೆ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಅದು ಒಂದು ಕಡೆ ಆಗಿದ್ರೆ, ಇದು ಪೂರ್ತಿಯಾಗಿ ಕೆಂಪು ಮಣ್ಣಾಗಿರುವುದರಿಂದ ಅದು ಪೂರ್ತಿಯಾಗಿ ಕೆಸರು ಗದ್ದೆ ಅಂತ ಬರ್ತಾ ಇದೆ. ಅದಕ್ಕೆ ಆ ಮಣ್ಣನ್ನು ಎತ್ತುವುದಕ್ಕೆ ಬಹಳಷ್ಟು ವಿಳಂಬವೂ ಸಹಿತ ಆಗ್ತಾ ಇದೆ. ಇದು ಕೇವಲ ಬೆಳಗ್ಗೆ 6 ಗಂಟೆಯಿಂದ ಈಗ ಕೇವಲ ಒಂದು 50 ಮೀಟರ್ ಅಷ್ಟೇ ಅವರು ಮಣ್ಣನ್ನು ತೆಗೆದಿದ್ದಾರೆ. ಇನ್ನೂ 150 ಮೀಟರ್ ಇದೇ ರೀತಿಯಾದಂಥ ಮಣ್ಣಿದೆ. ಆ ಹಿನ್ನೆಲೆಯಲ್ಲಿ ಆ ಎಲ್ಲ ಮಣ್ಣು ತೆಗೆಯೋದಕ್ಕೆ ಬಹಳಷ್ಟು ಒತ್ತಾಗುವಂಥ ಸಾಧ್ಯತೆಯೂ ಸಹಿತ ಇದೆ. ಆದರೆ ಬಿಟ್ಟು ಬಿಟ್ಟು ಏನು ಮಳೆ ಬರ್ತಾ ಇದೆ, ಆ ಮಳೆಯಿಂದಾಗಿ ಪೂರ್ತಿಯಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಇಲ್ಲಿ ಕಾರ್ಯಾಚರಣೆ ಮಣ್ಣು ತೆರವು ಮಾಡೋದಕ್ಕೆ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ತಿ ನೀರು ಆವರಿಸ್ತಾ ಇದೆ. ನೀರು ಕೆಳಗಡೆ ಹೋಗೋಕ್ಕೆ ಒಂದು ಕಡೆ ಸಾಧ್ಯತೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ, ಯಾಕಂದರೆ ಪ್ರಮುಖವಾಗಿ ನಿನ್ನೆ ಏನು ಗುಡ್ಡ ಕುಸಿತಿತ್ತು, ನೀವು ದೃಶ್ಯದಲ್ಲಿ ನೋಡ್ತೀರಾ, ಇದು ಗುಡ್ಡ ಏನು ಕುಸಿದಿದೆ. ಹಾಗಾಗಿ ಪೂರ್ತಿಯಾಗಿ ನೀರು, ಗುಡ್ಡದ ಮೇಲೆ ನೀರೆಲ್ಲ ಇದೇ ಸ್ಥಳದಿಂದ ಹೊರಗಡೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ವಾಹನಗಳನ್ನು ಬೇರೆ ಕಡೆ, ಅಂದರೆ ವಾಹನಗಳ ಮೂಲಕ ಮಣ್ಣುಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಆ ಮಣ್ಣು ಶಿಫ್ಟ್ ಮಾಡುವುದಕ್ಕೂ ಸಹಿತ ಸಮಸ್ಯೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಈಗ ಬಿಟ್ಟು ಬಿಟ್ಟು ಸುರಿಯುತ್ತಿರುವ ಮಳೆಯಿಂದ ಕಾರ್ಯಾಚರಣೆಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ನಿನ್ನೆಯೂ ಸಹಿತ ಇದೇ ರೀತಿಯಾದಂಥ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಂಜೆಯವರೆಗೂ ಸಹಿತ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿರಲಿಲ್ಲ. ಸಂಜೆ ಕೇವಲ 1 ರಿಂದ 2 ಗಂಟೆ ಅಷ್ಟೇ ಮಣ್ಣು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಮೇಲೆ ಸ್ಟಾಪ್ ಮಾಡಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಆರಂಭ ಮಾಡಿದ್ದಾರೆ. ಆದರೆ ಮತ್ತೆ ಈಗ ಒಂದು 9 ಗಂಟೆಯಿಂದ ಮತ್ತೆ ಮಳೆ ಆರಂಭ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಮಣ್ಣು ತೆರವು ಕಾರ್ಯಾಚರಣೆಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಕಾರವಾರ.